ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಮಿಕ್ಕಿದ ಹೊಗಳಿಕೆ ಎಲ್ಲ ನನ್ನ ಫ್ಯಾನ್ಸ್ ಹೇಳಿ ಅಂತ ಸುಮ್ಮನಿದ್ದೀನಿ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಯಾಕೆ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಒಳ್ಳೆ ಫಿಲ್ಮ್ ಹೀರೋಯಿನ್ ತರ ಇದ್ದೀರಾ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಆದರೆ ನಾನು ನನ್ನ ಗಂಡಗೆ ಮಾತ್ರ ಹೀರೋಯಿನ್ನು. ಯಾಕೆಂದರೆ ಅವ್ರು ತಾನೇ ನನ್ನ ಲೈಫ್ ಅನ್ನೋ ಸಿನಿಮಾಗೆ ಹೀರೋ. ಕರೆಕ್ಟ್ ಮ್ಯಾಮ್. ಎಷ್ಟೊಂದು ಜನ ಇಂಟರ್ವ್ಯೂಗೆ ಅಂತ ಬಂದರೆ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅಂತಾರೆ. ಆದರೆ ನೀವೇ ನೋಡಿ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಕೇಳಿ AJ ಸರ್ ಎಂಟಿ ಆದರೂ ನಮ್ಮನ್ನೆಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದೀರಾ. ಇಲ್ಲೇ ಮಾತಾಡ್ತಿದ್ದೀರಲ್ಲ, ಬನ್ನಿ ಒಳಗೋಗೋಣ. ಶೋರ್ ಮ್ಯಾಮ್. ಓ ಸಾರಿ, ಪರಿಚಯ ಮಾಡಿಸೋದೇ ಮರ್ತೆ. ಇವ್ರು ನಮ್ಮ ಕ್ಯಾಮ್ರಾ ಪರ್ಸನ್ ನಿಂಗಸ್ವಾಮಿ ಅಂತ. ಹಲೋ ಸರ್, ಅದೇ ನ್ಯೂಸ್ ಎಲ್ಲ ಮುಗಿದ್ಮೇಲೆ ಕ್ಯಾಮರಾ ಪರ್ಸನ್ ನಿಂಗಸ್ವಾಮಿ ಜೊತೆ ರಂಗಸ್ವಾಮಿ ಬೆಂಗಳೂರು ಅಂತಾರಲ್ಲ, ಅದು ನೀವೇನಾ? ನಾನು ಅವನಲ್ಲ. ಬನ್ನಿ ಒಳಗಡೆ. ಓಕೆ ಮ್ಯಾಮ್, ಈಗ ನೆಕ್ಸ್ಟ್ ಕ್ವೆಶ್ಚನ್. ಒಂದು ನಿಮಿಷ, ಕ್ಯಾಮ್ರಾಮನ್ ಸರ್. ಅಯ್ಯೋ ಮೇಡಮ್, ನಮ್ಮನ್ನೆಲ್ಲ ಸರ್ ಅಂತಿರಲ್ಲ ಮೇಡಮ್ ನೀವು. ಅಯ್ಯೋ, ಇದರಲ್ಲಿ ತಪ್ಪೇನಿದೆ? ಛಾಯಾಗ್ರಾಹಕರು ಒಂಥರ ದೇವ್ರಿದ್ದಂಗೆ. ಈ ಭೂಮಿ ನಮ್ಮನ್ನೆಲ್ಲ ಹಿಡಿದಿಟ್ಟಿದೆ, ನೀವು ನಿಮ್ಮ ಫೋಟೋ ಫ್ರೇಮಲ್ಲಿ ನಮ್ಮನ್ನು ಹಿಡಿದಿರ್ತೀರ. ಕರೆಕ್ಟ್ ತಾನೆ? ವಾವ್ ವಾವ್, ಎಂಥ ಡೈಲಾಗ್ ಮ್ಯಾಮ್. ಅಬ್ಬಬ್ಬಾ. ಥ್ಯಾಂಕ್ ಯು ಸೋ ಮಚ್. ಇದೊಂದೇ ಅಲ್ಲ, ಈ ಥರ ಬೇಕಾದಷ್ಟು ಹೇಳ್ತೀನಿ. ನಾನೊಂಥರ ಮಲ್ಟಿ ಟ್ಯಾಲೆಂಟ್ ಇದ್ದಂಗೆ. ಯೂಶಲಿ ಯಾರ ಮುಂದೆನೂ ಹೇಳ್ಕೊಳಲ್ಲ, ಆದರೆ ಕ್ಯಾಮ್ರಾ ಮುಂದೆ ನಿಜ ಹೇಳಬೇಕಲ್ಲ, ಅದಕ್ಕೆ. ಮೇಡಮ್, ನಾವು ಪಲ್ಟಿ ಹೊಡೆದ್ರು ನಿಮ್ ತರ ಮಲ್ಟಿ ಟ್ಯಾಲೆಂಟ್ ಆಗೋ ಚಾನ್ಸ್ ಇಲ್ಲ ಬಿಡಿ. ಇದೆಲ್ಲ ಗಾಡ್ ಗಿಫ್ಟ್ ಬಿಡಿ. ಓಕೆ ಮ್ಯಾಮ್, ನೆಕ್ಸ್ಟ್ ಕ್ವೆಶ್ಚನ್. ಒಂದು ನಿಮಿಷ, ಕ್ಯಾಮ್ರಾಮನ್ ಸರ್, ಎಲ್ಲ ನೀಟಾಗಿದೆ ಅಲ್ವಾ? ನಾನು ಕರೆಕ್ಟಾಗಿ ಕೂತಿದ್ದೀನಲ್ವಾ? ಏನಾದರೂ ಚೇಂಜಸ್ ಇದ್ದರೆ ಹೇಳಿ, ನಾನು ಮಾಡ್ಕೋತೀನಿ. ಆಮೇಲೆ ಲೈಟಿಂಗ್ಸ್ ಎಲ್ಲ ಕರೆಕ್ಟಾಗಿದೆ ಅಲ್ವಾ? ಮೇಡಮ್, ಕರೆಕ್ಟ್ ಆಗಿದೆ ಮೇಡಮ್, ನೀವೇನು ತಲೆ ಕೆಡಿಸ್ಕೋಬೇಡಿ. ಹಾಗಿದ್ರೆ ಓಕೆ, ನೀವು ಕೇಳಿ. ಮ್ಯಾಮ್, ನಿಮಗೆ ಪೂರಿ ಜೊತೆ ಸಾಗು ಇಷ್ಟನೋ ಚಟ್ನಿ ಇಷ್ಟನೋ? ಕ್ವಶನ್ ಏನು ಈ ಥರ ಇದೆ? ನೀವು ಹೇಳಿ ಮ್ಯಾಮ್. ಓ, ಪರ್ಸ್ನಲ್ ಕ್ವಶನಾ? ಓಕೆ, ಐ ಗಾಟ್ ಇಟ್. ಆ್ಯಕ್ಚುಲಿ ನನಗೆ ಪೂರಿ ಅಂದರೆ ಅಷ್ಟಕ್ಕಷ್ಟೇ ಇಷ್ಟ ಆಗಲ್ಲ, ಆದರೆ ನಾನೊಂದು ಸ್ವಲ್ಪ ಡಿಫ್ರೆಂಟು. ಹಾಗಾಗಿ ಪೂರಿ ಜೊತೆ ಕೇಸರಿ ಬಾತ್ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ವಾವ್ ಮ್ಯಾಮ್, ಸೂಪರ್. ಈಗ ನೆಕ್ಸ್ಟ್ ಕ್ವೆಶ್ಚನ್. ನೀವು ಕೇಸರಿ ಬಾತ್ ಮಾಡುವಾಗ ಬಾಂಬೆ ರವೆ ಹಾಕ್ತಿರೋ, ಬನ್ಸಿ ರವೆ ಹಾಕ್ತಿರೋ, ಚಿರೋಟಿ ರವೆ ಹಾಕ್ತಿರೋ, ಅಥವಾ ಉಪ್ಪಿಟ್ಟು ರವೆ ಹಾಕ್ತಿರೋ? ಅದು ಆ್ಯಕ್ಚುಲಿ ಏನಂದರೆ, ನಾನು ಅಡುಗೆನೇ ಮಾಡಲ್ಲ, ಮನೇಲಿ ಕೆಲಸದವ್ರು ಇದ್ದಾರಲ್ವಾ, ಹಾಗಾಗಿ. ಅವ್ರು ಇರ್ತಾರೆ ಮೇಡಮ್, ನಾವು ಕೇಳ್ತಿರೋದು ನಿಮ್ಮ ನಾಲೆಜ್ ಬಗ್ಗೆ. ಓ, ನನ್ನ ಗಂಡ ಶೆಫ್ ಅಂತ ಕೇಳ್ತಾ ಇದ್ದೀರಾ? ಓಕೆ, ಐ ಗಾಟ್ ಇಟ್. ಆ್ಯಕ್ಚುಲಿ ಕೇಸರಿ ಬಾತ್ಗೆ ಚಿರೋಟಿ ರವೆ ಹಾಕ್ತಾರೆ. ವಾವ್, ನೈಸ್ ಮೇಡಮ್. ಈಗ ನೆಕ್ಸ್ಟ್ ಕ್ವೆಶ್ಚನ್. ನೀವು ಕಿಚನಲ್ಲಿ ಇದ್ದೀರಾ ಅನ್ಕೊಳ್ಳಿ, ಸಡನ್ ಆಗಿ ಒಂದು ಕಾಲ್ ಬರುತ್ತೆ, ದಿಢೀರ್ ಅಂತ ನೆಂಟರು ಮನೆಗೆ ಬರ್ತಿದ್ದಾರೆ ಅಂತ. ಮನೇಲಿ ಅಡುಗೆ ಐಟಮ್ ಏನೂ ಇಲ್ಲ, ಇರೋದು ಅಕ್ಕಿ, ಬೆಲ್ಲ, ತುಪ್ಪ, ಗೋಡಂಬಿ, ದ್ರಾಕ್ಷಿ. ಆಗ ನೀವೇನು ಮಾಡ್ತೀರಾ? ಆಗ ಅಕ್ಕಿ ಪಾಯಸ ಮಾಡ್ತೀನಿ. ಕರೆಕ್ಟಾಗೆ ಸ್ವೀಟ್ ಕೊಟ್ಟಂಗೆ ಆಗುತ್ತೆ. ವಾವ್, ನೈಸ್ ಮೇಡಮ್. ಏನು ಮೇಡಮ್ ನೀವು ಟಕ್ ಅಂತ ಆನ್ಸರ್ ಮಾಡ್ತೀರಾ? ಗ್ರೇಟ್ ಮೇಡಮ್ ನೀವು. ಈಗ ನೆಕ್ಸ್ಟ್ ಕ್ವೆಶ್ಚನ್. ನೀವು ನೂಡಲ್ಸ್ ಮಾಡ್ತೀರಾ? ಅಲ್ಲ, ನಾನು ಬಂದಾಗಿಂದ ನೋಟಿಸ್ ಮಾಡ್ತಾ ಇದ್ದೀನಿ, ಉಪ್ಪಿಟ್ಟು ಕೇಸರಿ ಬಾತ್ ಅಂತಾನೆ ಕ್ವಶನ್ ಮಾಡ್ತಿದ್ದೀರಲ್ಲ. ಇದೇನು ನಿಜವಾದ ಇಂಟರ್ವ್ಯೂವಾ? ನೀವು ನಿಜವಾದ ಆ್ಯಂಕರ್ಸಾ ಇಲ್ಲ ಫೇಕ್ ಮಾಡ್ತಿದ್ದೀರಾ ಹೇಗೆ? ಹೇಳ್ರಿ, ನಿಜ ಹೇಳಿ. ಮೇಡಮ್, ನಾನಿವಾಗ ನೆಕ್ಸ್ಟ್ ಕ್ವಶನ್ ಕೇಳಬೇಕು ಅಂದ್ಕೊಂಡಿರೋದು, AJ ಸರ್ ಅವರು ಎಷ್ಟೊಂದು ಸಾಧನೆ ಮಾಡಿದ್ದಾರೆ, ಎಷ್ಟೊಂದು ಹೆಸರು ಮಾಡಿದ್ದಾರೆ. ಅದರಲ್ಲೂ ಈಗಿನ ಯೂತ್ಸ್ ಅಂತ ಅವ್ರನ್ನ ರೋಲ್ ಮಾಡಲಾಗಿ ಇಟ್ಕೊಂಡಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಅನಿಸುತ್ತೆ? ನನ್ನ ಗಂಡನ ಡೆಡಿಕೇಶನ್, ಪ್ರಯತ್ನ, ಕನಸು, ಇದೆಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ.
ಕೆಲವರು ಕನ್ಸು ಕಾಣ್ತಾರೆ, ಅದು ನನ್ಸಾಗಕ್ಕೆ ಪ್ರಯತ್ನ ಪಡ್ತಾರೆ. ಸಕ್ಸಸ್ ಕಾಣೋವರೆಗೂ ಅವ್ರು ಮಾತ್ರ ಸೋಲ್ ಒಪ್ಕೊಳ್ಳಲ್ಲ. ಅವ್ರ ಡೆಡಿಕೇಶನ್ ಆ ಲೆವೆಲ್ಗಿದೆ, ಅವ್ರ ಛಲನೇ ಅವ್ರ ಬಲ. ಇದೆ ನನ್ನ ಗಂಡನ ಸಕ್ಸಸ್ ಸೀಕ್ರೆಟ್. ವಾವ್, ಸೂಪರ್ ಮೇಡಮ್. ಈಗ ಒಂದು ಮಾತು ಹೇಳ್ತಾರೆ, ಯಶಸ್ವಿ ಪುರುಷನಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ. ಆ ಮಾತಿನ ಪ್ರಕಾರ ಎಜೆ ಸರ್ ಲೈಫಲ್ಲಿ ಆ ಮಹಿಳೆ ಯಾರಾಗಿರ್ಬೋದು? ಆಬ್ವಿಯಸ್ ಕ್ವಶನ್ನೇ, ಉತ್ತರನೂ ಗೊತ್ತು, ಆದರೆ ಅದನ್ನು ನಿಮ್ಮ ಬಾಯಿಂದ ಕೇಳಬೇಕು ಅನ್ನೋ ಒಂದು ಆಸೆ ಮೇಡಮ್. ಹೇಳಿ. ಅವ್ರ ತಾಯಿ, ಅಂದರೆ ನನ್ನ ಗಂಡನ ತಾಯಿ, ಐ ಮೀನ್ ಟು ಸೇ ನಮ್ಮ ಅತ್ತೆ. ಅವರೇ ನನ್ನ ಗಂಡನ ಯಶಸ್ಸಿಗೆ ಕಾರಣ. ಮನೆನೇ ಮೊದಲ ಪಾಠ ಶಾಲೆ, ತಾಯಿನೇ ಮೊದಲು ಗುರು ಅಂತ ಹೇಳ್ತಾರಲ್ಲ, ಆ ಗುರು ಕೊಟ್ಟಿರೋ ಸಂಸ್ಕಾರ, ಸಂಸ್ಕೃತಿ ಇದೆಲ್ಲ ನನ್ನ ಗಂಡನ ಯಶಸ್ಸಿಗೆ ಕಾರಣ. ಗಂಡ ಸಕ್ಸಸ್ಫುಲ್ ಆದಮೇಲೆ ಹೆಂಡತಿ ಅವ್ರ ಲೈಫಲ್ಲಿ ಬರ್ತಾಳೆ, ಆದರೆ ತಾಯಿ ಆದವಳು ಅವ್ರ ಮೊದಲನೇ ಹೆಜ್ಜೆಯಿಂದ ಅವ್ರ ಜೊತೆಲಿರ್ತಾಳೆ. ಒಬ್ಬ ಮನುಷ್ಯ ಕೊನೆ ಉಸಿರಿರೋವರೆಗೂ ಸಾಧನೆ ಮಾಡ್ತಾನೆ ಅಂದರೆ ಅದಕ್ಕೆಲ್ಲ ಕಾರಣ ತಾಯಿ. ಬೆಳೆಯೋ ಪೈರಿನ ಮೊಳಕೆಯಿಂದನೂ ತಾಯಿ ಜೋಪಾನ ಮಾಡ್ಕೊಂಡೇ ಬರ್ತಾಳೆ. ಇದರಲ್ಲಿ ನಂದು ಯಾವ ಕ್ರೆಡಿಟು ಇಲ್ಲ, ಎಲ್ಲ ಕ್ರೆಡಿಟು ಅವ್ರ ತಾಯಿಗೆ ಹೋಗಬೇಕು. ಆದರೆ ಅವ್ರಿಗೇನೇ ಕಷ್ಟ ಬಂದರೂ ನಾನು ಅವ್ರ ಜೊತೆ ನಿಲ್ತೀನಿ. ಜೀವ ಹೋದರೂ ಪರವಾಗಿಲ್ಲ, ಅವ್ರ ಜೊತೆ ಯಾವಾಗಲೂ ಇರ್ತೀನಿ. ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು. ಪ್ರೀತಿ ಮಾಡೋ ಹೆಣ್ಸು ಜಗತ್ತಲ್ಲಿ ಯಾರಿಗೂ ಸಿಗಲ್ಲ. ಸಿಕ್ಕಿರೋರು ಆ ಪ್ರೀತಿನ ಎದೆಯಲ್ಲಿ ಇಳಿಸಲ್ಲ. ಎಂಥ ದುರ್ವಿಧಿ ರೂಪೈತಿ, ಎಂಥ ದುರ್ವಿಧಿ. ಹಾಗನ್ಬೇಡಿ, ಜಗತ್ತಲ್ಲಿ 400 ಕೋಟಿ 30 ಲಕ್ಷ ಹೆಣ್ಮಕ್ಳಿದ್ದಾರೆ. ಅದರಲ್ಲಿ 50% ಹೆಣ್ಮಕ್ಳಿಗೆ ಮದುವೆ ಆಗಿರ್ಬೋದು. ಇನ್ನು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಒಂದು 25% ಇರ್ಬೋದು. ಅಂದಾಜು 70 ರಿಂದ 80 ಕೋಟಿ ಹೆಣ್ಮಕ್ಳಲ್ಲಿ ನನಗೆ ನನ್ನ ಗಂಡ ಸಿಕ್ಕಿದ್ದಾರೆ ಅಂದರೆ ಅದು ನನ್ನ ಅದೃಷ್ಟ ಅಲ್ವಾ? ದೇವ್ರ ತಲೆ ಮೇಲೆ ನಾವು ಹೂ ಇಡ್ಬೋದು ಮೇಡಮ್, ಆದರೆ ನಾವೇನಾದರೂ ಬೇಡ್ಕೊಂಡಾಗ ಹೂ ಬೀಳುತ್ತೋ ಇಲ್ವೋ ಅನ್ನೋದು ಆ ದೇವ್ರೇ ನಿರ್ಧಾರ ಮಾಡಬೇಕು. ನನ್ನ ಮದುವೆ ಕೂಡ ಆ ದೇವ್ರೇ ನಿರ್ಧಾರ ಮಾಡಿರೋದು. ಅದಕ್ಕೆ ನಾನೇ ಅದೃಷ್ಟವಂತೆ, ನಾನೇ ಪುಣ್ಯ ಮಾಡಿರೋದು. ಎಂಥ ಒಳ್ಳೆ ಮನಸ್ಸು ಮೇಡಮ್ ನಿಮ್ಮದು. ಗಂಡನ ಸಕ್ಸಸ್ಸಲ್ಲೂ ಕ್ರೆಡಿಟ್ ತೊಗೊಳ್ಳಲ್ಲ ಅಂತೀರಾ. ನಿಮ್ಮನ್ನ ಒಳ್ಳೆಯವರು ಅಂದರೆ ನೀವು ಅವ್ರು ನನಗಿಂತ ಒಳ್ಳೆಯವರು ಅಂತ ಹೇಳ್ತೀರಾ. ಇದಕ್ಕೆಲ್ಲ ಏನು ಕಾರಣ? ಅಯ್ಯೋ, ಅವ್ರ ಮಾತು ಕೇಳ್ತಾ ಇದ್ರೆ ಭೂಲೋಕದಿಂದ ಪ್ರೇಮಲೋಕಕ್ಕೆ ಹಾದು ಹೋದಂಗೆ ಅನಿಸ್ತಾ ಇದೆ. ಎಷ್ಟು ಟ್ರೂವಾಗಿ ಲವ್ ಮಾಡ್ತಾರೆ. ಇನ್ನು ಮುಂದೆ ನನ್ನಿಂದ ನೋಡೋಕ್ಕಾಗಲ್ಲ. ಅಳ್ಬೇಡಿ, ನಿಮ್ಮನ್ನು ನಾನು ಪ್ರೀತಿ ಮಾಡ್ತೀನಿ, ಸೇಮ್ ಲೀಲಾ ಮ್ಯಾಮ್ ಥರನೇ. ನಾನು ನಿನ್ನ ಮದುವೆ ಆದಮೇಲೆ 3ನೇ ವ್ಯಕ್ತಿ ಯಾರೇ ಬಂದು ನಾನು ನಿನ್ನ ಫಸ್ಟ್ ವೈಫ್ ಅಂತ ಹೇಳಿದ್ರೆ ನಾನು ಅವಳ ಜೊತೆ ಇರಲ್ಲ. ನಾನು ನಿನ್ನ ಮುಂದೆ ನಿನ್ನ ಜೊತೆ ಇರ್ತೀನಿ, ಯಾರ ಜೊತೆನೂ ಇರಲ್ಲ. ನನ್ನ ಮುಂದೆ ಇನ್ನು ಯಾರ ಜೊತೆ ಇರಲ್ವಾ? ಹಾಗೇನಾದರೂ ಇದ್ದರೆ ನೀನೇ ಇರಲ್ಲ. ಹಂಗೆ ಟಿಶ್ಯೂ ಪೇಪರ್ನ ಉಂಡೆ ಮಾಡಿ ಮೂಗಿಟ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.